ನನ್ನ ಆಸೆಯಂತೆ ಇನ್ನು ಮುಂದೆ ಈವರೆಗಿರುವ ಎಲ್ಲ ವ್ಯಕ್ತಿಗಳು ನನ್ನ ಪಾದ ಪೂಜೆ ಮಾಡಲಿ. ನಾನು ನಂಬಿದವರಿಗೆ ಪ್ರಾಣ ತೆಗೆಯುತ್ತೇನೆ, ನಂಬಿದವರಿಗೆ ಪ್ರಾಣ ಕೊಡುತ್ತೇನೆ. ಅಂತ ಎಲೆಕ್ಷನ್ನಲ್ಲಿ ನನ್ನ ವಿರುದ್ಧ ಯಾರು ನಿಲ್ಲಲಿಲ್ಲ, ನಿಂತಿದ್ದರೆ ಅವರ ಪ್ರಾಣವನ್ನು ಪರಮಾತ್ಮನ ಪೂಜೆಗೆ ಎಡೆ ಮಾಡಿ ಬಿಡುತ್ತಿದ್ದೆ. ಇರಲಿ, ಅದರಂತೆ ನನಗೆ 10,000 ರೂಪಾಯಿ ಈಗ 1 ತಿಂಗಳ ಹಿಂದೆ ಕೊಡಬೇಕಿದ್ದ ಬಸ್ಯ ಇನ್ನೂ ಗೊತ್ತಿಲ್ಲ. ಅಂದ ಮೇಲೆ ಖಾಲಿ ಸ್ಟಾಂಪಿನ ಮೇಲೆ ಅವನ ಹೆಬ್ಬಟ್ಟನ್ನು ಒತ್ತಿಸಿಕೊಂಡು ಅವನ ಆಸ್ತಿಯನ್ನೆಲ್ಲ ನನ್ನ ಮನ ಬಂದಂತೆ ಬರೆದುಕೊಂಡರಾಯಿತು. ನಾಳಿನ ದಿನವೇ ನಿನ್ನ ಮನೆಗೆ ಈ ಚೇರ್ಮನ್ ಚಂದ್ರೇಗೌಡ ಆಗಮನ. ಆಮೇಲೆ ನೀನಾಗುವೆ ಕೈಯಲ್ಲಿ ಪಾತ್ರೆ ಹಿಡಿದು ತಿರುಗುವ ಅನಾಥ ನನ್ನ ಮಗ. ಶೀನ್ಯ, 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 ಮಗನ, ಇನ್ನು ಮುಂದೆ ನನಗೆ ಗೌಡ್ರಿ ಅನ್ನೋದಕ್ಕಿಂತ ಚೇರ್ಮನ್ರ ಅಂತ ಕರಿಬೇಕು ಮಗನ. ಹೆಂಗಲೇ ಮಗನ? ಚೇರ್ಮನ್ ಚಂದ್ರೇಗೌಡ ಅಂತ ಕರಿತೇನ್ರಿ. ಕರೀತಿದ್ರ ಮಗನ, ನಿನ್ನ ಮೈಯನ ಚರ್ಮ ಸುಲಿತೇನೆ. ಶೀಲ್ಯ, ನನಗೀಗ ಬೇಕು. ನಿಮಗ ಬೇಕ್ರಿ? ಬೇಕಂದ್ರಿ ಎಲ್ಲಿಂದ ತಂದು ಕೊಡ್ಬೇಕಪ್ಪ? ಅಪ್ಪ ಇವಾಗ ನಿಮ್ಮ ಮುಂದೆ ಹೇಳ್ತೇನ್ರಿ. ಅಪ್ಪ ದಿನ ಒಬ್ಬ ಹಾಕಿದ್ ಬೇಡ್ತಾನ, ಎಲ್ಲಿಂದ ತಂದು ಕೊಡ್ಲಿ ಅಪ್ಪ? ಮಗನ, ನನಗ್ 3 ಪೈಸೆ ಬಿಡಿ ಕೊಡ್ತೀನಿ. ನಾನು ಕೇಳಿದ್ದು ಅದಲ್ಲ ಮಗನ. ನೋಡ್ರಿ ಮಗನ, ಚೇರ್ಮನ್ ಆಗೋಕ್ಕಿಂತ ಮೊದಲು ಮಾತಿಗೆ ಚೀನು ಚೀನಪ್ಪ ಅಂತಿದ್ರಿ. ನೇರ್ ಚೇರ್ಮನ್ ಆಳ ಮಾತಿಗೆ ಮಂಜಾನ ಮಗನ, ಲೇ ಹಲಕಾನನ ಮಗನ, ಲೇ ಅಂತಂತಾನ್ರಿ. ನೀವು ಚೇರ್ಮನ್ ಆಗೋಕ್ಕಿಂತ ಮೊದಲ ಚೋರ್ಮನ್ ಆಗೋದಿತ್ರಿ. ಮತ್ತ ಅದನ್ನ ಬಿಡ್ತಾನೇನ್ರಿ? ಪಕ್ಕ ಹಲಾಲ್ ಕೋರ್ ನನ್ನ ಮಗ ಅದಾನ್ರಿ, ಪಕ್ಕ ಹಲಾಲ್ ಕೋರ್ ಅಲ್ರಿ. ಹೊಳ ನನ್ನ ಮಗ ರೀ, ಹೊಳ ನನ್ನ ಮಗ. ಯಪ್ಪ ಹೊಡಿ ಬಿಡಿಗೆ ಕೊಂಡ್ರಿ. ಲೇ ಹಲಕಾರನ ಮಗನ, ನನ್ನ ಜೊತೆ ನಕಲಿ ಮಾಡ್ತೀನಿ. ನಾನು ಕೇಳಿದ್ದು ಅದಲ್ಲ ಮಗನ, ನನ್ನ ರೂಮ್ನಲ್ಲಿ ಔಷಧ ಮಗನ. ಅಯ್ಯೋ ಯಪ್ಪ, ಔಷಧ ಯಪ್ಪ, ಮೊದಲ ಇಟ್ಟು ಹೇಳಿದ್ರೆ ಬೇಷ್ ಇತ್ತಲ್ಲ ಯಪ್ಪ. ಬರ್ತೇನೆ ತಡ್ರಿ. ನೋಡ್ರಿ ಮಗ್ಗ ಔಷಧ ಅಂತ್ರಿ, ಔಷಧ ನಿಮ್ಮ ಮುಂದೆ ಹೇಳಾಕ ನನಗ ನಾಚಿಕೆ ಬರ್ತದ್ರಿ. ಸಣ್ಣ ಹುಡುಗರಿಗೆ ಕೆಮ್ಮಿ ನಿನ್ನೆ ನೆಗಡಿ ಅಲ್ರಿ. ಹೈವಾಡ್ಸ್ರಿ, ಹೈವಾಡ್ಸ್ ತಡ್ರಿ. ಮೊನ್ನೆ ವಿಕ್ರಮನ ಮನೆಯಿಂದ ಬಂದಿರುವ ಹೊಸ ಹೆಣ್ಣು ರಾಜಶ್ರೀ. ರಾಜಶ್ರೀ ಕೆರವಲ್ಲಿರುವ ಹಣ್ಣನ್ನು ಕಂಡ ಹಸಿವಿನ ಹಂಬಲಿಸಿ ಬಂದು ಹಣ್ಣಿನಲ್ಲಿರುವ ಪಿಂಡವನ್ನು ತಿಂದು ತನ್ನ ಹಸಿವಿನ ದಾಹವನ್ನು ಇಂಗಿಸಿಕೊಂಡಂತೆ ನನ್ನ ಕಾಮ
ಕಾಮದಾಹವನ್ನು ಹಿಂಗಿಸಿಕೊಳ್ಳದಿದ್ದರೆ ನನ್ನ ಹೆಸರು ಚೇರ್ಮನ್ ಚಂದ್ರೇಗೌಡನೇ ಅಲ್ಲ. ಕಾರ್ಲೆ ಔಷಧ ಮೂರ್ತತೆ ಔಷಧ ಹೋಗ ನೋಡ್ರಿ ಮಗಳನ್ನ ನೀರು ಅನ್ನೋದು ಗೊತ್ತಾಗದ ಬ್ರ್ಯಾಂಡಿ ಕುಡಿದ ಮಟ್ಟ ಬ್ರ್ಯಾಂಡಿ ಕುಡ್ದ ನಾನು ನೀರ್ ಕುಡ್ದ ಮಗಾರಿವ ರೆಡಿ ಮಾಡೋ ಮಗನ. ನೀರ್ ಕುಡ್ದ ಮಗಗ ನಿಂತು ಬಂದತ್ರಿ. ಯಪ್ಪ ಎಲ್ಲಿದ್ದೀರಿ? ಬರ್ರಿ ಚಾಪೆ ಹಾಕ್ಸೇನೆ ಮಕ್ಕೋಣ. ವೀರ ಬರ್ತೇನೆಂದು ಹೇಳಿದವನು ಇನ್ನೂ ಬಂದಿಲ್ಲ. ಅವನೊಬ್ಬ ಪಾಗಲ್, ಅವನಿಗೆ ಬುದ್ಧಿಶಕ್ತಿ ಕಡಿಮೆ ಇದೆ. ಆದ್ದರಿಂದ ಅವನನ್ನು ಎಲ್ಲರೂ ಹುತ್ತ ಹುತ್ತ ಎಂದು ಕರೆಯುತ್ತಾರೆ. ಇಷ್ಟಿದ್ದರೂ ಅವನು ಇದುವರೆಗೂ ಒಂದು ಇರೆಗೂ ಕೇಳುವ ಮನುಷ್ಯನಲ್ಲ. ಇಂದಿನ ಸಮಾಜದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಹೊಟ್ಟೆಗೆ ಹಿಟ್ಟು ಇಲ್ಲದಿದ್ದರೂ ಹೊಸ ಹೊಸ ಫ್ಯಾಷನ್ ಮಾಡಿಕೊಂಡು ಬರುತ್ತಾರೆ. ಆದರೆ ನಮ್ಮ ವೀರನಿಗೆ ಸಾಕಷ್ಟು ಸಿರಿ ಸಂಪತ್ತಿದ್ದರೂ ಫ್ಯಾಷನ್ ಮಾಡುವುದು ಗೊತ್ತಿಲ್ಲ. ಇವನಂತ ಗುಣದ ಸ್ನೇಹಿತರು ಸಿಗುವುದು ತುಂಬಾ ಅಪರೂಪ. ಹಲೋ ಇರು ಸಂಜೆ ಮತ್ತು ಇಂಗ್ಲಿಷ್ ಶಬ್ದ ಬಿಟ್ಟು ಕನ್ನಡ ಭಾಷೆ ಅಂದರೆ ತುಂಬಾ ಸಾರಿ ವೀರ. ಸಂಜಯ್ ಮತ್ತೆ ತಪ್ಪಾಯ್ತು ವೀರ. ಇವನಿಗೆ ಹುಚ್ಚನ್ನೆನ್ನಬೇಕು ಕಲಿತನ್ನೆನ್ನಬೇಕು ಒಂದೂ ತಿಳಿದಾಗಿದೆ. ಅಚ್ಚ ಕನ್ನಡ ಮಾತಾಡೋರು ಯಾರಿದ್ದಾರೆ? ವೀರ ಇಷ್ಟಕ್ಕೆ ತಡ ಮಾಡಿದೆ. ಮನೆಯಲ್ಲಿ ತಾಯಿ ಮನೆ ತೊಳೆದಕ್ಕೆಂದು ಹೊರಟಿದ್ದವು. ನನ್ನ ತಾಯಿಗೆ ಸುತ್ತಾಗಬಹುದೆಂದು ಪಾತ್ರೆಗಳು ತೊಳೆದಿಟ್ಟು ಬಂದೆ. ಏನು ಗಂಡಸನಾಗಿ ಮುಸ್ರೆ ತುಕ್ಕುವುದಾ? ತಂದೆ ಗಂಡಸನಾಗಿ ಹೆಣ್ಣು ಮಕ್ಕಳ ಮಾಡಿದ ಅಡುಗೆ ಊಟ ಮಾಡೋದಾ? ಅಡುಗೆ ಮಾಡುವುದು ಹೆಣ್ಣು ಮಕ್ಕಳ ಕೆಲಸ, ಸಹಾಯ ಮಾಡೋದು ಮಕ್ಕಳ ಕೆಲಸ. ಇರಲಿ, ನಿನ್ನ ಪೇಪರ್ ಹೇಗಾಗಿವೆ? ಎಲ್ಲಾ ಸರಿಯಾಗಿದೆ. ಆದರೆ ಇಂಗ್ಲಿಷ್ ಪೇಪರ್ ಅನ್ನು ಕನ್ನಡದಲ್ಲೇ ಬರೆದುಬಿಟ್ಟೆ. ಛೇ, ಎಂತ ತಪ್ಪು ಮಾಡಿಬಿಟ್ಟಲ್ಲ. ಇಂಥದ್ರಲ್ಲೂ ನಿನ್ನ ಹಠವೇ ಒಂದು ವರ್ಷದ ಭವಿಷ್ಯವನ್ನು ಹಾಳು ಮಾಡಿಕೊಂಡು ಬಿಟ್ಟಲು. ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡ ತಾಯಿ ಎದೆ ಹಾಲು ಕುಡಿದು ಕನ್ನಡ ತಾಯಿ ಅನ್ನ ತಿಂದು ದೊಡ್ಡವರಾದವೆಂದು ಪ್ಯಾಂಟು ಸೂಟು ಹಾಕಿಕೊಂಡು ಕನ್ನಡ ತಾಯಿಗೆ ದ್ರೋಹ ಬಂದಿದೆ. ಆ ಕಪ್ಪು ಮುಖದ ಕೋಟೆಗಳು ಬಿಟ್ಟು ಹೋಗಿರುವ ಇಂಗ್ಲಿಷ್ ಮಾತನಾಡಲಿಕ್ಕೆ ಬರೆಯಲಿಕ್ಕೆ ನಾನೇನು ಇಂಗ್ಲಿಷಲ್ಲಿ ಹುಟ್ಟಿಲ್ಲ ಸಂಜೆ. ನಿನಗೇನು ಹೇಳಬೇಕು ನನಗೆ ಗೊತ್ತಾಗುತ್ತಿಲ್ಲ. ಎಲ್ಲರೂ ಪ್ರತಿಯೊಂದು ಭಾಷೆ ಉಪಯೋಗ ಮಾಡುವಾಗ ನೀನು ಒಬ್ಬನೇ ಕನ್ನಡ ಉಪಯೋಗ ಮಾಡಿದರೆ ನಿನ್ನ ನೌಕರಿ ಎಂಬುದು ಕನಸಾಗುತ್ತದೆ. ನೌಕರಿ ಯಾರಿಗೆ ಬೇಕು? ನೌಕರಿ ಲಂಚ ಕೊಟ್ಟು ಮೇಲಿನ ಅಧಿಕಾರಿಗಳನ್ನು ಮಂಚದ ಮೇಲೆ ಕುಡಿಸುವ ಆಸೆ ನನಗಿಲ್ಲ ತಂದೆ. ಹಾಗಾದರೆ ನಿನ್ನ ಜೀವನದ ಗತಿ? ನನ್ನ ತಂದೆ ತಾಯಿ ಸಾಕಷ್ಟು ಆಸ್ತಿ ಗಳಿಸಿದ್ದಾರೆ. ಅದೇ ಅಲ್ಲದೆ ನಾನೊಬ್ಬ ಭೂಮಿ ತಾಯಿಯಲ್ಲಿ ರೈತನಾಗಿ ನನ್ನ ಸೇವೆ ಸಲ್ಲಿಸುವೆ. ವೀರ, ನೀನೊಬ್ಬ ರೈತನಾದರೆ
ನಿನ್ನ ಜೀವನವು ಅಂಧಕಾರದಲ್ಲಿ ತೊಳೆಯುತ್ತದೆ. ತಂದೆ ಶ್ರಮವಹಿಸಿ ದುಡಿದರೆ ಭೂಮಿ ತಾಯಿ ನನ್ನನ್ನೇ ನಂಬೆ ನಂಬುತ್ತಾಳೆ. ತಾಯಿ ತನ್ನ ಮಕ್ಕಳಿಗೆ ವಿಷ ಹಾಕುವುದಿಲ್ಲ, ಅಮೃತ ಹಾಕುತ್ತಾಳೆ. ಹಾಗಾದರೆ ನಿನ್ನ ಜೀವನದ ಗತಿ ಅರ್ಥವಾಗಿದೆ. ಶ್ರಮವಹಿಸಿ ದುಡಿದರೆ ತನ್ನ ಮಕ್ಕಳಿಗೆ ವಿಷ ಹಾಕುವುದಿಲ್ಲ, ಅಮೃತ ಹಾಕುತ್ತಾಳೆ. ತಾಯಿ ಮಕ್ಕಳಿಗೆ ವಿಷ ಹಾಕುವುದಿಲ್ಲ. ಆದರೆ ಎಂದದ್ದು ನನಗೆ ಅರ್ಥವಾಗಿದೆ. ರೈತರು ಭೂಮಿಗೆ ಹಾಕಿದ ಬೀಜಕ್ಕೆ ಸರಿಯಾಗಿ ನೀರು ನೀಡದ ಕೆಳ ಮಳೆ ತೆಗೆಯದೆ ದೊಡ್ಡ ದೊಡ್ಡ ರಾಜಕಾರಣಿ ಊರು ನಡೆದರೆ ತಿನ್ನುವ ಆಹಾರ ವಿಷವಾಗುತ್ತದೆ, ಕುಡಿ ನೀರು ತರ ವಿಷವಾಗುತ್ತದೆ. ವೀರ, ನಾನು ಹೇಳಿದ್ದು ಅದಲ್ಲ. ಈಗಿನ ಮಂತ್ರಿಗಳು ಎಣ್ಣೆ ಗೊಬ್ಬರ ಬೆಲೆ ಹೆಚ್ಚು ಮಾಡಿ ರೈತರ ಬೆಳೆದ ಮಾಲಿನ ಬೆಲೆಯನ್ನು ಕಡಿಮೆ ಮಾಡುತ್ತಾರೆ. ರೈತರನ್ನು ಸಾಲ ಎಂಬ ಶೂಲದಲ್ಲಿ ಕೊಳೆಯಲ್ಲಿಡುತ್ತಾರೆ. ಅದೇ ರೈತರಿಂದ ಖರೀದಿ ಮಾಡಿದ ಮಾಲನ್ನು ಅದೇ ರೈತರಿಗೆ ಹೆಚ್ಚಿನ ಬೆಲೆಯಲ್ಲಿ ಮಾರುತ್ತಾರೆ. ಅಂದಾಗ ರೈತ ಉದ್ಧಾರವಾಗುವುದು ಯಾವಾಗ? ಸಂಜೆ ರೈತರು ಭೂಮಿಗೆ ನಿಜವಾಗಿ ಒಕ್ಕಲತನ ಮಾಡುವ ರೈತರು ಭೂಮಿಗೆ ಸರ್ಕಾರಿ ಗೊಬ್ಬರ ಹಾಕಬಾರದು. ಎಲ್ಲರೂ ತಮ್ಮ ಮನೆಯಲ್ಲಿ ಎತ್ತನ್ನು ಸಾಕಿಕೊಂಡರೆ ಸಾಕಷ್ಟು ಗೊಬ್ಬರವಾಗುತ್ತವೆ. ಅದಲ್ಲದೆ ಭೂಮಿಗೆ ಹೆಚ್ಚಿನ ಆದಾಯ ಬರ್ತದೆ, ಹೆಚ್ಚಿನ ಶಕ್ತಿ ಬರ್ತದೆ. ವೀರ, ನೀನು ಹೇಳುವುದು ನಿಜವಿದೆ. ನಿನ್ನ ತರ ಎಲ್ಲಾ ರೈತರು ಇರಬೇಕಲ್ಲ. ನೀನು ಯಾರಿಗಾದರೂ ಹೀಗೆಂದು ಹೇಳಲು ಹೋದರೆ ನಿನ್ನನ್ನು ಹುಚ್ಚನೆಂದು ಚಿಂತೆ ಕೊಡುತ್ತಾರೆ. ಹೌದು ಸಂಜೆ, ಮೊದಲ ನನಗೆ ಹುಚ್ಚನೆನ್ನುತ್ತಾರೆ. ಅಂದಾಗ ಹುಚ್ಚನು ಹೇಳುವ ಮಾತನ್ನು ನೀತರು ನಂಬದಂತೆ ಮಾಡುತ್ತಾರೆ. ವೀರ, ನೀನಿನ್ನೂ ರೈತನಾಗೋದು ಯಾವಾಗ ಇನ್ನು? ಓಹೋ, ಮಾತಿನಲ್ಲಿ ಹೊತ್ತಾಗಿದ್ದು ಗೊತ್ತಾಗಲಿಲ್ಲ. ಬಾರೋ ಮನೆಗೆ ಹೋಗೋಣ. ಹೌದು ಸಂಜೆ, ಅಪ್ಪ ಹೊರಗಡೆ ಹೋಗಿದ್ದಾರೆ. ಅಕಸ್ಮಾತ್ ಬಂದರೆ ನಮ್ಮಿಬ್ಬರಿಗೆ ಹೂನಾರ ಕೊಡ್ತಾರಪ್ಪ. ಬೇಗ ರಾಜಸಿರಿ ಬೇಡವೆಂದು ಓಡಿ ಬಂದಳು. ನಾನು ಅವಳ ಕೊರಳಿಗೆ ತಾಳಿ ಕಟ್ಟಬೇಕೆ? ರಾಜಸಿರಿ, ನಾನು ನಿನ್ನ ಕೊರಳಿಗೆ ತಾಳಿ ಕಟ್ಟುವುದೆಂದರೆ ಕೆಟ್ಟ ವಿಷ ವ್ಯರ್ಥ ನಾಗರ ಹಾವು ಕಟ್ಟಿದಂತೆ. ಏನು ಬಂದಿದ್ದು ಒಳ್ಳೆಯದಾಯ್ತು. ಯಾಕಂದರೆ ನಮ್ಮೂರಿನ ಚೇರ್ಮನ್ ಚಂದ್ರೇಗೌಡ ಭಾರಿ ಶ್ರೀಮಂತನಿದ್ದಾನೆ. ಆ ಚೇರ್ಮನನ್ನು ನಿನ್ನ ಕೈಯಿಂದ ಕೊಲೆ ಮಾಡಿಸಿ ಆಮೇಲೆ ನಾನು ಚೇರ್ಮನನಾಗಬೇಕು. ಸೊಸೈಟಿಗೆ ಬಡಬಗ್ಗರಿಗೆ ಬರುತ್ತಿರುವ ರೇಷನ್ ಬ್ಲಾಕ್ ಮಾಡಿದರೆ ನಾನು ಕೋಟ್ಯಾಧೀಶ್ವರನಾಗಬಹುದು. ಆಮೇಲೆ ನೋಡ ನನ್ನ ರಾಜಕೀಯನ್ನು. ಆ ನಂತರ ನಿನಗೆ ಸುಗಮವಾಗಿ ಸ್ವರ್ಗದ ದಾರಿಯನ್ನು ಕೈ ಮಾಡಿ ತೋರಿಸಿ ಕಳಿಸುತ್ತೇನೆ. ಕಮಿಂಗ್ ಡಾರ್ಲಿಂಗ್. ನಾನು ಬರೋದು ವಾರ ಆಯ್ತು. ನೀವು ನಮ್ಮ ಮದುವೆ ಬಗ್ಗೆ ವಿಚಾರ ಮಾಡಿದೆ, ಬರೀ ನಿಮ್ಮ ವ್ಯವಹಾರದಲ್ಲೇ ಮುಳುಗಿರ್ತೀರಲ್ಲ, ಯಾಕೆ? ನನ್ನ ಮೇಲೆ ನಿಮಗೆ ಮನಸ್ಸಿಲ್ವೇನು? ಎಂತ ಮಾತನ್ನು ಕೇಳುತ್ತಿರುವಿಯಲ್ಲ, ಶರೀರಕ್ಕೆ ಜೀವ ಇಲ್ಲದಿದ್ದರೆ ಅದು ಇಲ್ಲ ಬಿಡಿ. ಅಂದ ಮೇಲೆ ನೀನು ನನ್ನ ಜೀವ ಇದ್ದ ಹಾಗೆ, ಅಂದ ಮೇಲೆ ನಾನು ನಿನ್ನ ಬಿಟ್ಟಿರಲು ಸಾಧ್ಯವಿಲ್ಲ. ಹಾಗಾದ್ರೆ ನಮ್ಮಿಬ್ಬರ ಮದುವೆ ಯಾವಾಗ? ಆತುರ ಪಡಬೇಡ ರಾಣಿ. ನಮ್ಮಿಬ್ಬರ ಮದುವೆ ಎಂದರೆ ಅಷ್ಟೊಂದು ಸುಲಭವಲ್ಲ. ಇದೇನು ವಿಕ್ರಮ್, ಈ ರೀತಿಯಾಗಿ ಮಾತಾಡ್ತಿದ್ದೀರಾ? ಅಲ್ಲ, ನಮ್ಮಿಬ್ಬರ ಮದುವೆಗೆ ಅದ್ಯಾರ ಅಡ್ಡಿ ಆತಂಕ ಮಾಡ್ತಾರೆ? ಯಾರವರು? ಅದನ್ನಾದ್ರೂ ಬಿಡಿಸಿ. ರಾಜಶ್ರೀ, ಯಾರಾದರೂ ಆತಂಕ ಬಂದರೆ ಈ ವಿಕ್ರಮನ ಕಣ್ಣಿಗೆ ಸಿಕ್ಕರೆ ಅವರು ಕೈಲಾಸ ಕಾಣುತ್ತಾರೆ.
ಅದ್ ಯಾವ ಪ್ರಾಬ್ಲಮ್ ಆಗಿದೆ ಇವಾಗ? ಯಾವ ಪ್ರಾಬ್ಲಮ್ ಅಂದರೆ ನಮ್ಮ ಮದುವೆ ಸಾಮಾನ್ಯ ರೀತಿಯಲ್ಲಿ ನಡೆಯಬಾರದು, ಬೇಕು. ಅದಕ್ಕೆ 10 ಲಕ್ಷ ಹಣ ಬೇಕು, ಸ್ವಲ್ಪ ಟೈಮ್ ಬೇಕು. ಅಂದ್ರೆ ನನ್ನ ಕೊಳ್ಳಿಗೆ ತಾಳಿ ಕಟ್ತೀನಿ ಅಂತ ಹೇಳಿ ನೀವು ನನಗೆ ಮೋಸ ಮಾಡೋದಿಲ್ಲ ತಾನೆ? ಮೋಸ ಮೋಸ ಮಾಡುವುದಿಲ್ಲ, ಮಸಲಕ್ಕೆ ಕಳಿಸುತ್ತೇನೆ. ಯಾಕೆ ನನ್ನ ಮೇಲೆ ನಿನ್ನ ನಂಬಿಕೆ ಇಲ್ಲವೇ? ಛೆ, ಹಾಗೇನಿಲ್ಲ. ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ. ಆದ್ರೆ ವಿಚಾರ ಬದಲಾಗಿ ನಿಮ್ಮ ತಲೆ ಕೆಟ್ರೆ ಅಂತ ಅಷ್ಟೇ. ಎಂದಿಗೂ ಸಾಧ್ಯವಿಲ್ಲ ರಾಜಶ್ರೀ. ನನ್ನ ಆತ್ಮಕ್ಕೆ ನಾನೇ ದೂರಿ ಚಿಂತಿಕೊಳ್ಳುತ್ತೇನೆ. ನಿಮ್ಮ ಮನಸ್ಸು ಎಂತದು ಅಂತ ನನಗ್ ಗೊತ್ತಿಲ್ವೇ? ಎಷ್ಟೇ ಆದ್ರೂ ನಿಮ್ಮ ಮನಸ್ಸು ಅರಳಿನ ಮಲ್ಲಿಗೆ ಇದ್ದ ಹಾಗೆ. ಅಂದ ಮೇಲೆ ನೀನು ನನ್ನ ಜೀವ ಇದ್ದ ಹಾಗೆ, ನಾನು ನಿನ್ನನ್ನು ಬಿಟ್ಟಿರಲು ಸಾಧ್ಯವಿಲ್ಲ. ನೋಡಿ, ಪ್ರೀತಿ ಅನ್ನೋದು ತುಂಬಾ ದೊಡ್ಡ ವಸ್ತು. ಅದಕ್ಕೆ ದುಡ್ಡು ಕೊಟ್ರೆ ಸಹಿತ ಸಿಗುವಂತದಲ್ಲ. ಪ್ರೀತಿಗೆ ಒಂದೇ ಮನಸ್ಸು, ಆ ಮನಸ್ಸು ಬದಲಾರದೆ ಬದಲಾದ ವಸ್ತು. ನೋಡಿ, ಅದಕ್ಕೆ ನಾನು ಹೇಳೋದು ನಮ್ಮಿಬ್ಬರ ಪ್ರೀತಿ ಹೀಗೆ ಶಾಶ್ವತವಾಗಿ ಇರ್ಲಿ ಅಂತ. ಏನವೆಂದರೂ ನಿನ್ನ ಮನಸ್ಸು ಬದಲಾಗಲಾರದು. ನನ್ನ ಮನಸ್ಸು ನಿನಗಾಗಿ ಕಾಯುತ್ತದೆ. ನೋಡಿ ವಿಕ್ರಮ್, ಹೆಣ್ಣು ಒಮ್ಮೆ ಒಬ್ಬರಿಗೆ ಮನಸ್ಸು ಕೊಟ್ರೆ ಮುಗೀತು, ಸಾಯೋವರೆಗೂ ಅವನಿಗೋಸ್ಕರ ಕಾಯ್ತಾಳೆ. ಆದ್ರೆ ಅದೇ ಗಂಡು ಒಂದು ಹುಡುಗಿನ ಪ್ರೀತಿಸಿ ಅವಳಿಗಿಂತ ಚೆಲುವು ಸಿಕ್ಕರೆ ಅವಳನ್ನು ಕೂಡ ಪ್ರೀತಿಸ್ತಾಳೆ. ಅದು ನಮ್ಮಿಬ್ಬರಲ್ಲಿ ಇರಬಾರದು. ನಾನು ಕೂಡ ಅದನ್ನೇ ಬಯಸೋದು. ಅದು ನಮ್ಮಿಬ್ಬರಲ್ಲೂ ಇರಬಾರ್ದು ಅಂತ. ಅಂದ್ಹಾಗೆ ನೋಡಿ, ನಾನು ನಿಮ್ಮನ್ನ ಎಷ್ಟೇ ಪ್ರೀತಿಯಿಂದ ಕಾಣ್ತೀನಿ ಅಂತ ನಿಮ್ಗೂ ಗೊತ್ತಿದೆ ತಾನೆ? ನಾನು ಯಾವಾಗಲೂ ನಿನ್ನನ್ನು ಪ್ರೀತಿಯಿಂದಲೇ ಕಾಣುತ್ತೇನೆ. ಸರಿ, ಹಾಗಿದ್ರೆ ಬನ್ನಿ ಊಟ ಮಾಡೋಣಂತೆ. ನನ್ನ ಊಟ ಮುಗಿಯಿತು, ನೀನು ಊಟ ಮಾಡು. ಹೌದಾ? ಇದೇ ಸಂತೋಷಕ್ಕೆ ಒಂದೇ ಒಂದು ಹಾಡನ್ನಾದ್ರೂ ಹಾಡಿ. La
ಇದ್ದು ನೀನು ಊಟ ಮಾಡು. ಸರಿ ಹಾಗಿದ್ರೆ ನಾನಿನ್ ಬರಲಾ? ಹೋಗಿ ಬಾ. ಓಕೆ ಬಾಯ್. ಹೋಗು ಹೋಗು. ಹೋಗು ಹೋಗು ಹುಚ್ಚು ಎಣ್ಣೆ ಹೋಗು. ನಿನಗೇನು ಗೊತ್ತು ವಿಕ್ರಮನ ಮೋಸದ ತಂತ್ರ? ಈ ವಿಕ್ರಮನ ಊದುವ ಪಿಂಗಿಯ ನಾದಕ್ಕೆ ಎಂತ ಸರ್ಪವಿದ್ದರು ಹುಚ್ಚಿನಿಂದ ಹೊರ ಬಂದು ಎಡೆ ಬಿಚ್ಚಿ ಆಡಲೇಬೇಕು. ಮನದಲ್ಲಿದ್ದ ವಿಚಾರಗಳನ್ನೆಲ್ಲ ಬಿಚ್ಚಿ ನನ್ನ ಕಾರ್ಯ ಸಾಧನೆಗೆ ಅನುಕೂಲ ಮಾಡಿಕೊಳ್ಳಬೇಕು. ರಾಜಶ್ರೀ, ನೀನೊಂದು ಹೆಣ್ಣು. ಅಂದ ಮೇಲೆ ನೀನೀಗೂ ಕಾಲ ಜಾರಿದ ಹೆಣ್ಣು. ಅಂದ ಮೇಲೆ ನಿನ್ನಂತವರಿಗಾಗಿ ಇದ್ದೇ ಇದೆಯಲ್ಲ. ರಾಜಶ್ರೀ, ನೀನು ಚಂದ ಕಂಡ ಮಿಂಡರಿಗೆಲ್ಲ ಸೆರಗ ಹಾಕುವ ಸುಳ್ಳೆ ಸರಿಯಾಗಿ ಪಾಠ ಕಳಿಸಿ ಕಲಿಸದೆ ಬಿಡಲಾರ ಈ ವಿಕ್ರಮ್. ಗಂಡಸೂರು ಬರ್ತಾರಂತ ಗೊತ್ತಿದ್ದ ಡಿಕ್ಕಿ ಹೊಡಿತಿದಿ. ಲೇ, ನಾವು ಬಂದಿ ಅಂದ್ಮೇಲೆ ಲೇ ದೋಸ್ತ, ನಮ್ದೇ ಹವಾ. ನಾವು ಬಂದಿ ಅಂದ್ಮೇಲೆ ನಮ್ದೇ ಹವಾ. ಸುಮ್ಮ ಮುಚ್ಕೊಂಡು ಸರದ ನಿಂದಿರ್ಬೇಕಿಲ್ಲ. ಗಂಡಸೂರ್ ನಿಂದ್ರಸು ಹೆಣ್ಣು ಅಂದ್ರ ನೀ ಎಷ್ಟು ಏನ ತಿಂಡಿ ನನಗ ತಿಂಡಿ ಅಂತ ಕೇಳ್ತಿಯಲ್ಲ, ನಾನು ಯಾರಂತ ತಿಳಿದಿಲ್ಲ. ಗೊತ್ತಾಯ್ತು ಹೋಗಲೇ, ಗೊತ್ತಾಯ್ತು ಹೋಗ. ಆದಿ ಮೇಲ್ಬರು ನಮ್ಮಂತ ಹುಡುಗರು ಡಿಕ್ಕಿ ಹೊಡಿ ಹಂಗಂತ ಎಲ್ಲ ಈ ಪೋರ್ ಬಾಳ ಕಡ್ಕಂದಿದ್ದ ಹಂಗದ್ರ ಭಾರಿ ಸ್ಟ್ರಾಂಗ್ ಐತಿ. ಇದ್ರ ಆಗೋದೇನೈತಿ ಸ್ವಲ್ಪ ನಮ್ದು ಕೈ ತರ ತೋರ್ಸೋಣ. ಲೇ ಪಟ್ಟ ಅಂದ್ರೆ ನಿನ್ನ ಹೆಸರು ಹೇಳ್ಬಿಡು. ಲೇ, ಏನಿನ್ ನೋಡಕತ್ತಿ ಮಗನ, ಹೆಸರು ಹೇಳು. ನನ್ನ ಹೆಸರು ಅಂದ್ರ ನಾನು ಹೊಡೆದ ಹೆಸರು ಬರ್ಕೊಂಡ್ಬಿಡ್ತೀರ. ಬರೋದಷ್ಟಲ್ಲ, ಒಳಗ ಬಿಸಿನೀರು ಹಾಕಿ ನಿಲ್ಸ್ತೀನಿ. ಈಗ ಬಿಸಿನೀರ್ ಪಸ್ನೀರ್ ಅಂತ ಅಂದ್ರ ಬಾಳ್ದಿರ್ಬೇಕ್ರಿ. ನೌಕರಿ ರೀ ನೌಕರಿ. ನನ್ನ ಹೆಸರು ಕರೆ ಹೇಳಿ ಸುಳ್ಳು ಹೇಳು. ಲೇ ಮಗನ, ನನಗೆ ಸುಳ್ಳು ಹೇಳಿ ಅಂತೀಯಲ್ಲ. ಕರೆನ ಹೇಳ್ತೇನೆ, ಕರೆನ ಹೇಳ್ತೇನೆ. ಪಟ್ಟ ಅಂತ ಬೇಗ ಹೇಳ್ಬಿಡು. ಏನು ಅಂತ ಏನಿದೆ ಎಂತ ಹೆಸರು? ಇವನು ಯಾಕೆ ಸೀನು ಅವನವನು ಇಟ್ಟವ ಯಾವ ನಿನಗೆ ಹೆಸರು ಅಂತ? ಇದೇನು ಗಂಡು ಹೆಣ್ಣು ಒಂದು ತಿಳಿವಲ್ತ್ರಿ. ಏನು
ನನ್ನ ಹೆಸರು ಸೀನು ಅಂತ ಯಾಕೆ ಇಟ್ರ ಅಂದ್ರ ಹಾ ನಮ್ಮ ಅವನ ಹೊಟ್ಟೆಯಾಗಿದ್ದಾಗ ನಿಮ್ಮ ಅವನ ಹೊಟ್ಟೆಗಿಲ್ಲ ನನ್ನ ಹೊಟ್ಟೆಗೆ ಹುಟ್ಟಬೇಕಂತ ಮಾಡಿದೆ. ಏ ಹೇಳೋದರ ಕೇಳ ಹಾ ಹೇಳು ಹೇಳು. ನಮ್ಮ ಅವನ ಹೊಟ್ಟೆಯಾಗಿದ್ದಾಗ ಅಕ್ಷರ ಸಿಂತಿದ್ದಂತ ಅದಕ್ಕೆ ನನ್ನ ಹೆಸರು ಸೀನಪ್ಪ ಅಂತಾರ. ಮತ್ತ ನಿನ್ನ ಹೆಸರು ನನ್ನ ಹೆಸರು ಕೇಳ್ತೀಯ ರಾಜ? ನಂದೇನು ಹಂಗೇನಿಲ್ಲ, ಗೌರಿ ಅಂತ ನನ್ನ ಹೆಸರು. ಎರಡು ಮ್ಯಾಚಿಂಗ್ ಅಕ್ಕವಲ್ಲ. ಏನದು ಏನದು ಮ್ಯಾಚಿಂಗ್ ಆಗೋದು? ಮಸ್ತ್ ಹೆಸರು ಅಂದೆ. ಇರ್ಲಿ, ನನ್ನ ಹೆಸರು ಯಾಕೆ ಬರ್ಕೊಂಡಿ? ಮತ್ತೇನಾರ ಕೇಸ್ ಮಾಡಿಸಿದ್ರು ಹೇಳ. ಮತ್ತ ನಮ್ಮ ಚೇರ್ಮನ್ಗೆ ಹೇಳಿ ಮಾಡಿಸ್ತಾನೆ. ಯಾಕಂದ್ರೆ ಚೇರ್ಮನ್ ಕೈ ಪಿ ಅದನ್ನ ಏನ ಪಿ ಯಾವ ನೀನು ಚೇರ್ಮನ್ ಎಲ್ಲದ ನಾವು ಚೇರ್ಮನ್ ಚಂದ್ರೇಗೌಡ ಅಂತ. ಹಾ ಮೊದಲ ನನ್ನ ಕೈಯಾಗ ಒಂದು ನಮೂನೆ ಆಯ್ತ ಮಗ. ನಾ ಹೇಳಿದ್ ಕೇಳ್ತಾನ. ನಾನ ಎಲ್ಲಾರಿಗೂ ಕುಬಸ ಚಪ್ಪರ ಹಂಚಿ ಚೇರ್ಮನ್ ಮಾಡ್ಯಾನ ಮಗನ. ಇಲ್ಲ ಇಲ್ಲ, ಈ ಗಡಿ ಹುರುಪ್ ಐತಂಗೈತ್ರಿ ಬಾರಿ. ಈ ನಮ್ಮನೆ ಚೇರ್ಮನ್ ಮೇಂಟೈನ್ ಮಾಡುವಂತ ಹವಾ ಇವನ್ ಕಡೆ ಐತಂದ್ರ ಸ್ವಲ್ಪ ಹವಾಕ್ ನೋಡೋಣ. ರೀ 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 ಸೀನು ಅವ್ರ, ನಿಮ್ದು ಮದ್ವೆ ಆಗೈತಾ? ಇಲ್ಲ ಇಲ್ಲ, ಈಗ ಮಾಡ್ಕೋಬೇಕು. ಎಲ್ಲಿ? ಇಲ್ಲೇನ ಯಾರನ್ನ? ಓಹೋ, ನೀನು ನನ್ನ ಮದ್ವೆ ಆಗ್ತೀಯ? ಹೋಗ್ಲಿ ಬಿಡ್ಲೆ, ನನ್ನ ಮದ್ವೆ ಆದ್ಮೇಲೆ ನನ್ಗೆ ಏನ್ ಕೊಡ್ತಿ? ನಿನಗ ನಾ 3 ಜಾತ್ರೆ ಪಾಠ ಏನ್ಲೇವ? ಅಪ್ಪನೆಲ್ಲ ಕೊಡ್ತೇನೆ ಬಾರ. ನನ್ನ ಅರ್ಗಿನೇ ಗಡಿಬಿಡಿ ಮಾಡೋಣ ಹುಡುಗಿ. ಹೀಗಂತೀಯ ರಾಜ? ಮತ್ತೆ ಒಂದ್ ಕಡೆ ಹೊರಗೆ ಬಂದು ನಾಟಗಾಡ ನಾರಿ ನನ್ನ ಮಾವ ಬಂದೇನ. ಎಲ್ಲದವಳೆ ಅವೆಲ್ಲ
ಅಲ್ಲ ಅದವನದ ಎಲ್ಲ ತಗಿ ತೋರಿಸಿ ನೋಡೋಣ. ಕಳೆದ ನಿಂತ್ಕೊಂಡೆ ಬಂಗಾರ ಮಗನ ಹುಡುಗಿ ಇನ್ನೊಂದು ಹೋಗಿಯಲ್ಲ. ಇನ್ನೊಂದು ಹೋಗಿಲ್ಲ, ನೀವು ಹೋಗಿಬೇಕಲ್ಲ ಅವನು, ನೀವು ಮುಂದೆ ಹೋಗಲ್ ಗಾಡಿ. ಹುಡುಗಿ ನಿನಗೆ ಯಾರದಾಗ ಗಾಡಿ ಏ ಹುಡುಗಿ ಏನು ಹುಡುಗ ಹೋಗೋಣ ನಡಿ ಕಬ್ಬಿನ ಪಡ್ದಾಗ. ನಡಿ ಹೋಗೋಣ. ಬರ್ತೀಯ ಯಾಸ ಈಗ ಬರ್ತೀಯ ಯಾಸ ಎಲ್ಲಿಗೆ ಹೋಗೋಣ ನಡಿ ನಿಮ್ಮಲ್ಲಿ ಸಂಧ್ಯಾಗ. ಹೋಗೋಣ ನಡಿ ಬಣಿವಿ ಸಂಧ್ಯಾಗ. ಹೋಗು ನಡಿ ಸಾರಿ ಸಂಧ್ಯಾಗ. ಅಲ್ಲಿ ಮವ ಅಂತೂ ಅಲ್ಲಿ ಹೋಗೋದತ್ತ ಮುಂದೆ ಹೆಂಗ ಮುಂದೆ ನಡಿ ಹೋಗೋಣ. ಹೋಗ್ಬಿಡ ಮತ್ತೆ ಬರೋಣ. ಏ ಏನಂತ ಕೊಡು, ಕೊಡು ನಮ್ಗೆ ತಗೋಣ ಎಲ್ಲ ರೀ ರೀ ಏನು ಅಂದ್ರೆ ಚೇ ಇವ್ರು ಇನ್ನೂ ಮಲಗಿದಾರಂತೆ ಕಾಣುತ್ತೆ. ಇವರಿಗೆ ಅದು ಪೂಜೆ ಪುನಸ್ಕಾರ ಅನ್ನೋದು ಏನು ಗೊತ್ತೇ ಇಲ್ಲ. ಹೌದು ರೀ, ಇವತ್ತು ಮಂಗಳವಾರ ಅಲ್ರಿ, ಅದಕ್ಕಾಗಿ ಆ ದುರ್ಗಾದೇವಿ ಗುಡಿಗೆ ಹೋಗಿ ಪೂಜೆ ಮಾಡಿಕೊಂಡು ಬರ್ತೇನೆ. ನೋಡಿ, ಕಳೆದ ಹೋದ ನಮ್ಮ ವೀರ ಆದಷ್ಟು ಬೇಗನೆ ಸಿಗಲಿ ಎಂದು ಆ ದುರ್ಗಾ ದೇವಿಯಿಂದ ಬಾಚೆ ತೆಗೆದುಕೊಂಡು ಬರುತ್ತೇನೆ. ನಮ್ಮ ವೀರನ ಹಣೆಯಲ್ಲಿ ಇನ್ನೂ ಸ್ವಲ್ಪ ಜನ ತಾಯಿ ಕೂಡ ತಮ್ಮದಾಗಿ ತಿರುಗುವುದೆಂದಾಗ ನೀನು ಅಷ್ಟೊಂದು ಆತುರ ಪಡಬೇಡ. ಅಲ್ಲ ರೀ, ನೋಡಿ, ಯಾವ ತಾಯಿ ಕೂಡ ಮಗನನ್ನು ಅಗಲಿಸಿ ಜೀವಿಸುತ್ತಾಳೆ? ನೀವೇ ಹೇಳಿ. ನನಗೆ
ನನ್ನ ಮಗು ಬೇಕೇ ಬೇಕು ರೀ, ಬೇಕೇ ಬೇಕು. ಅದಕ್ಕೋಸ್ಕರ ಇಂದು ಆ ತಾಯಿ ದುರ್ಗಾದೇವಿ ಪೂಜೆಯನ್ನು ಮಾಡಿ ನನ್ನ ಮಗ ಆದಷ್ಟು ಬೇಗನೆ ಬರಲಿ ಎಂದು ನಾನು ಪೂಜೆ ಮಾಡಿಕೊಂಡು ಬರುತ್ತೇನೆ ರೀ. ಊಟ ಮಾಡದೆ ಉಪವಾಸ ಇರುತ್ತೇವೆ. ನಿನ್ನ ದೇವತೆ ನಿನ್ನ ಮಗಳನ್ನು ಮಗಳು ಕೊಡುತ್ತಳೆ. ಕಲ್ಲು ದೇವರಿಗೆ ಹೋಗಿ ದೇವರನ್ನು ಪೂಜೆ ಮಾಡಿ ಆತ್ಮ ಪೂಜೆ ಮಾಡಿ ಮನೆಯಲ್ಲಿರುವಾಗಲೇ ಏನ್ರಿ ಏನ್ ಮಾತಾಡ್ತಾ ಇದ್ದೀರಾ ನೀವು? ಆ ದುರ್ಗಾ ದೇವತಿ ದೇವರಲ್ಲವೇ? ಯಾಕೆ ಅದನ್ನು ಮಾತ್ರ ಕೇಳಬೇಡ. ಇಲ್ಲ ರೀ, ನೀವು ಹೇಳಲೇಬೇಕು. ಭೂಮಿಯ ಮೇಲೆ ಬಿದ್ದಿರುವ ಪ್ರತಿಯೊಂದು ಕಲ್ಲಿಗೆ ದೇವರು ಅಂತ ಹೋದ್ರೆ ಇದೇ ದೇವರು ಜವಾಗಿ ಕೊಡುತ್ತದೆ. ಅಂದ್ರೆ ಏನಿದೆ ನಿಮ್ಮ ಮಾತಿನ ಅರ್ಥ? ದೇವನೊಬ್ಬ ನಾಮ ಹಲವ ಎನ್ನುವುದು ಒಂದು ಕಲ್ಲಿನ ಕರೆಂಟ್ ಆಗಿದೆ. ಈ ಕರೆಂಟ್ ಅನ್ನು ಉಪಯೋಗ ಮಾಡಿಕೊಂಡು ಮನೆಯಲ್ಲಿ ಅಥವಾ ಮೊದಲು ಸರತರಾದ ಬಲ್ಬುಗಳನ್ನು ಹಾಕಿಕೊಂಡಾಗ ಅವು ತಮ್ಮ ತಮ್ಮ ರೂಪವನ್ನೇ ತೋರುತ್ತವೆ. ಅದರಂತೆ ದೇವರು ಕೂಡ ಒಂದೊಂದು ಸನ್ನಿವೇಶದಲ್ಲಿ ಒಂದೊಂದು ರೂಪವನ್ನೇ ತೋರುತ್ತಾನೆ. ಅದಕ್ಕೆ ದೇವರು ಎಲ್ಲೇ ಇಲ್ಲ, ನಡೆದವರು ಮನದಲ್ಲೇ ಇದ್ದಾನೆ. ನೋಡಿ, ಹಾಗಿದ್ದರೆ ಪೂಜಾ ಪುನಸ್ಕಾರ ಇವೆಲ್ಲ ಯಾತಕ್ಕಾಗಿ ಮಾಡುತ್ತಾರೆ? ಇವೆಲ್ಲ ಹುಟ್ಟು ತರಬೇನೆ ಮಾತ್ರ, ಬೇರೆ ಯಾತಕ್ಕಲ್ಲ. ನೋಡಿ, ನೀವು ಏನೇ ಹೇಳಿ, ನಾನು ಮಾತ್ರ ಇವತ್ತು ಆ ದೇವರಿಗೆ ಹೋಗಿ ನಾನು ಬರುವೆ. ಸಂಶಯ ಎಂಬುದು ಮನುಷ್ಯನಲ್ಲಿ ಸ್ವಾಭಾವಿಕ ಇದೆ. ನೀನು ಅಂದಾಗ ಹೋಗಿ ಬಾ. ಆಯ್ತು ರೀ. ನೋಡಿ, ವೀರ ಎದ್ದ ತಕ್ಷಣ ಸ್ನಾನವನ್ನು ಮಾಡಿ ನಾನು ಮನೆಯಲ್ಲಿ ಉಪ್ಪಿಟ್ಟನ್ನು ಮಾಡಿಟ್ಟಿದ್ದೇನೆ. ಇವರು ತಂದೆ ಮಗ ಸೇರಿ ಉಪ್ಪಿಟ್ಟನ್ನು ತಿನ್ನಿ. ನೀನು ಬಂದ ಮೇಲೆ ತಿನ್ನರತ್ತು ಭೇದವಾ? ರೀ, ನಾನು ಇವತ್ತು ವ್ರತ ಪೂಜೆ ಹೋಗು. ನಿನ್ನ ದೇವತೆಗಿಂತ ದೊಡ್ಡ ಭಕ್ತಗಳು ಬಂದವೆಂದು ಸರಿ, ಆಯ್ತು ರೀ. ಬಹಳ ಹುಚ್ಚಿ. ಆಯ್ತು ರೀ, ನಾನು ಹೋಗಿ ಬರುತ್ತೇನೆ. ನೀನ್ ಎಂತ ಮಪ್ಪ ನನ್ನ ಮಗಾರಿ, ಈ ಚೇರ್ಮನ್ನ ಮಾತಿಗೆ ಮರುಳಾಗಿ ಈ ಖಾಲಿ ಸ್ಟಾಂಪಿನ ಮೇಲೆ ಸಹಿ ಮಾಡಿದೆಯಲ್ಲ, ತಾನಾಗಿ ಬಂದ ಸಿರಿ ಸಂಪತ್ತನ್ನು ಯಾವನು ಬೇಡ ಎನ್ನುತ್ತಾನೆ. ಅಂತವನೇನಾದರೂ ಈ ಸಮಾಜದಲ್ಲಿ ಯಾವನಾದರೂ ಇದ್ದರೆ ಅವನೊಬ್ಬ ಚಂಡ. ಇರಲಿ, ಇನ್ನಷ್ಟು ದಿನ ಬಿಟ್ಟು ಬಸ್ಸನ ಆಸ್ತಿಯನ್ನೆಲ್ಲ ನನ್ನ ಹೆಸರಿನಲ್ಲಿ ಬರೆದುಕೊಂಡರಾಯಿತು. ಹೊಸದಾಗಿ ಬಂದಿರುವ ನಮ್ಮ ತಲಾಟಿಗೆ ಒಂದು ಬಿಟ್ಟು ಎರಡು ನೋಟಿನ ಕಟ್ಟನ್ನು ಮುಖಕ್ಕೆಸೆದರೆ ಹೇಳಿದಂತೆ ಕೆಲಸ ಮಾಡುತ್ತಾರೆ. ತಾಯಿ ದುರ್ಗಮಾತೆ, ನಾನು ನಿಲ್ಲಲ್ಲಿ ಕೇಳಿಕೊಳ್ಳುವುದೇನಾದ್ರೆ, ನನಗೆ ಆಸ್ತಿ ಅಂತಸ್ತ ಬೇಡಿ ಬಂದರೆ ಏನು ಬೇಡ ತಾಯಿ. ನನ್ನ ಕಳೆದು ಹೋದ ನನ್ನ ಧೀರ ನನಗೆ ಮರಳಿ ಕೊಡುತ್ತಾರೆ. ನನ್ನ ಮಗನ ನೆನಪಾದ್ರೆ ನನಗೆ ಜೀವಿಸಲು ಆಗುತ್ತಿಲ್ಲ ತಾಯಿ, ಆಗುತ್ತಿಲ್ಲ. ಅಂದ ಮೇಲೆ ನನ್ನ ಮಗ ಬರುತ್ತಾನೆಂದಿದ್ರೆ ನೀನು ಬರುತ್ತಾನೆಂದು ಹೇಳು. ದೇವರಾಗಿದ್ರೆ ನನ್ನ ಮಗ ಬರುತ್ತಾನೆಂದು ಹೇಳು. ದೇವರಾಗದಿದ್ರೆ ನೀನು ಕಲ್ಲು ಮೂರ್ತಿಯಾಗಿ ಕೊಡುತ್ತದು. ಹೇಳು ತಾಯಿ, ಹೇಳು.
ನನ್ನ ಮಗ ಬರ್ತಾನ ಇಲ್ಲೋ ಹೇಳು ತಾಯಿ ಹೇಳು. ಶಂಕರನ ಹೆಂಡತಿ ಆರತಿ. ಇವಳಿಗೆ 35 ವರ್ಷ ಮುಗಿದಿದ್ದರು ಮಾಸದ ಮುಖ ಇವಳನ್ನು ಕಂಡದ್ದೇ ಮೊದಲೆನಿಸುತ್ತದೆ. ಆರತಿ, ನನಗಿಂತಲೂ ದೊಡ್ಡವಳಾದರೂ ನಿನ್ನನ್ನು ಮೋಹಿಸಬೇಕೆಂಬ ಹುರುಪಾದ ಹೆಣ್ಣಿನ ನಾನು ಈ ಅವಕಾಶವನ್ನು ಕಳೆದುಕೊಳ್ಳಬಾರದು. ಈಗಲೇ ಹೋಗಬೇಕು. ಆರತಿ, ನಿನ್ನನ್ನು ಮೋಹಿಸುವ ಮನೋಹರ ಮಾಯದಿಂದ ಬಂದು ಮೋಹಿಸುತ್ತಾನೆ ಈ ಚೇರ್ಮನ್ ಚಂದ್ರೇಗೌಡ. ತಾಯಿ, ನಾನು ನಿನ್ನಲ್ಲಿ ಕೇಳಬರುವುದು ನನ್ನ ಮಗನು ಆದಷ್ಟೇ ಬೇಗ ಬರಲಿ ಎಂದು. ಆದ್ರೆ ನನ್ನ ಮಗ ಬರ್ತಾನೆ ಇಲ್ಲ ಎಂದು ನೀನು ನನಗೆ ಹೊರ ಕೊಡಬೇಕು ತಾಯಿ. ಹೇಳು ತಾಯಿ, ನೀನು ಕಲ್ಲು ಮೂರ್ತಿಯಾಗಿ ಕೂತ್ಕೊಳ್ಳಬೇಡ. ನೀನು ದೇವರಾಗಿದ್ರೆ ಬಾಯಿ ಬಿಟ್ಟು ಹೇಳು ತಾಯಿ, ಹೇಳು. ನನ್ನ ಮಗ ಬರ್ತಾನೆ ಇಲ್ಲ ಹೇಳಮ್ಮ. ಹೇಳುವುದು ಏನು? ಯಾರಪ್ಪ ನೀನು? ದೇವರು ಮಾತನಾಡುವುದಿಲ್ಲವೇ? ದೇವರು? ಯಾರು ದೇವರು? ಇವಳು ದೇವರೇ? ಅದು ನಿನ್ನ ಭ್ರಮೆ. ಇಲ್ಲಪ್ಪ, ನನ್ನ ಭ್ರಮೆ ಅಲ್ಲ, ನಿನ್ನ ಭ್ರಮೆ. ಈ ನನ್ನ ತಾಯಿ ಮಾತನಾಡುತ್ತಾಳೆ. ಆ ಕಲ್ಲು ದೇವರ ಮುಂದೆ ನಿಂತು ಬೇಡಿಕೊಳ್ಳುವುದಕ್ಕಿಂತ ಈ ನಿನ್ನ ಕಣ್ಣ ಮುಂದೆ ನಿಂತಿರುವ ದೇವರಲ್ಲಿ ಕೇಳಿಕೊಂಡರೆ ನಿನಗೆ ಬಂದಿರುವ ಕಷ್ಟಗಳು ದೂರಾಗಬಹುದು, ನೆರವೇರಬಹುದು. ಏನು? ಯಾವ ದೇವರು? ಎಲ್ಲಿದ್ದಾಳೆ? ನನಗೆ ಕಾಣ್ತಾ ಇಲ್ಲವಲ್ಲ. ಎಲ್ಲಿರೋಳು ತೋರಿಸಪ್ಪ. ಭಾರತಿ, ನೇರವಾಗಿ ಹೇಳಬೇಕೆಂದರೆ ನಾನೇ ನಿನ್ನ ದೇವರು. ಏನಪ್ಪ, ಏನ್ ಹೇಳ್ತಾ ಇದ್ದೀಯ ನೀನು? ತಪ್ಪೇನು ಹೇಳುತ್ತಿಲ್ಲ ಆರತಿ, ಸತ್ಯವನ್ನೇ ಹೇಳುತ್ತಿರುವೆ. ಏನು? ನೋಡು, ನೀನು ಅಂದ್ರೆ ನನಗೆ ನನ್ನ ಮಗನ ಸಮಾನ. ಆರತಿ, ನಿನ್ನ ರೂಪಲಾವಣ್ಯಕ್ಕೆ ಮನಸೋತೆ. ಎಂಥ ರೂಪ ನಿನ್ನದು! ಈ ಲೋಕವನ್ನು ಸೃಷ್ಟಿಸಿದ ದೇವರೇ ಮೋಹಿಸಬೇಕು ಅಂತ ಆರತಿ, ಒಟ್ಟಿನಲ್ಲಿ ನೀನು ನನ್ನವರಾಗಿ ನಿನ್ನ ದೇಹವನ್ನು ನನಗೆ ಅರ್ಪಿಸಿದರೆ ಸುಖದಲ್ಲಿ ಸೇರಿಸಿ ನಿನ್ನ ಸಿಹಿ ಕೆನ್ನೆಗೆ ನನ್ನ ಕೆಂದುಟಿಯಿಂದ ಕಚ್ಚಿ ನನ್ನ ಬಾಯಿನಲ್ಲಿ ಸಿಕ್ಕಿರುವ ಸುಂದರಿಯನ್ನು ತಿಳಿದು ಸಾವಿರಾರು ದಾಸಿಯರಿಂದ ನಿನ್ನ ಸೇವೆ ಮಾಡಿ ನಾನು ನಿನಗೆ ದಾಸಿಯಾಗಬೇಕೆ? ಏನಪ್ಪ, ನಾನು ನಿನ್ನ ತಾಯಿಯ ವಯಸ್ಸಿನವಳು. ಅದಲ್ಲದೆ ನಿನ್ನದೇ ನನಗೆ 2 ಮಕ್ಕಳಿದ್ದಾರೆ. ಆದ ಮೇಲೆ ನೀನು ತಾಯಿ ಮೇಲೆ ಮನಸ್ಸು ಮಾಡ್ತಾ ಇದ್ದೀಯಾ? ಬೇಡಪ್ಪ, ಇದು ತಪ್ಪು. ಅದು ಅಲ್ಲದೆ ನಾನು ನಿನಗೆ ತಾಯಿ ಅಂತ ಇರುವೆ. ಮಕ್ಕಳು ತಪ್ಪು ಮಾಡುವುದು ಸಹಜ. ನೋಡು, ನೀನು ಮನೆಗೆ ಹೋಗು. ನನಗೆ ಮಾತನಾಡುವುದೇ ಮತ್ತೆ ಬೇರೆ ಯಾರಿಗೆ ಮಾತನಾಡಬೇಡ. ಹೋಗಪ್ಪ, ಹೊರಟೋಗು. ಮಗ, ನಾನು ನಿನ್ನ ಮಗ. ಎಲೆ ಹೆಣ್ಣೆ, ಲೇ ಗೌಡ, ನೋಡು, ಏಕೆ ಕಿರುಚುವೆ? ಆರತಿ, ಎಲ್ಲರೂ ನಿನ್ನ ಹಾಗೆ ಅಣ್ಣ ತಂಗಿ ತಂದೆ ತಾಯಿ ಅನ್ನುತ್ತಾ ಹೋಗಿದ್ದರೆ ಈ ಪ್ರಪಂಚವನ್ನೇಕೆ ಮಾಡುತ್ತಿದ್ದ ನಿನ್ನ ದೇವರು? ಆರತಿ, ನೀನು ನನಗೆ ಏನೇ ಅಂದರೂ ಸರಿ, ನನಗೆ ನಿನ್ನ ದೇಹ ಸುಖ ಕೊಟ್ಟರೆ ಸಾಕು. ಏ ಕಾಮುಕ, ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ದೂರ ಸರಿದು ನಿಂತು ಮಾತನಾಡು. ನೋಡು, ನಾನೊಬ್ಬರು ನಿನಗೆ ತಾಯಿ ಸಮಾನ ಎಂಬುದನ್ನು ಮರೆತು ಮಾತನಾಡ್ತಾ ಇದ್ದೀಯ. ಹೆಣ್ಣೆ, ನೀನು ನನಗೆ ತಾಯಿಯೇ? ನಿನ್ನಂತ ತಾಯಿಂದಿರು 16 ವರ್ಷದ ಹುಡುಗರನ್ನು
ಪ್ರೀತಿಸುವವರೆಷ್ಟಿಲ್ಲ ಈ ಸಮಾಜದಲ್ಲಿ. ನಡತೆಗೆ ಮಗನೆಂದು ಹೇಳಿ ಗಂಡ ಹೋದ ನಂತರ ಕದ ಹಾಕಿ ಮಲಗುವ ತಾಯಿಂದಿಗೆ ಅಷ್ಟಿಲ್ಲ ಈ ಸಮಾಜದಲ್ಲಿ. ತಮ್ಮನೆಂದು ಗಂಡನಿಗೆ ಹೇಳಿ ತಮ್ಮನೊಂದಿಗೆ ಊರಿಗೆ ಹೋಗಿ ಬರುತ್ತೇನೆಂದು ಹೋಗಿ ಲಾಜಿನಿನಲ್ಲಿ ವಸ್ತಿ ಮಾಡಿ ಸಿನಿಮಾ ನೋಡಿ ತಮ್ಮ ತಮ್ಮ ಕಾಮದರ್ಶೆಯನ್ನು ಹಿಂಗಿಸಿಕೊಂಡು ಬರುವ ಅಕ್ಕಂದಿಗೆ ಅಷ್ಟಿಲ್ಲ ಈ ಸಮಾಜದಲ್ಲಿ. ಗಂಡನಿಗೆ ನಿದ್ರೆಗಳಿಗೆ ಕೊಟ್ಟು ಗಂಡ ನಿದ್ರೆ ಮಾಡುತ್ತಿರುವಾಗ ಸತ್ತು ಮಾಡದ ಎದ್ದು ಹೋಗಿ ತಮ್ಮ ತಮ್ಮ ಮಿಂಡರನ್ನು ಕರೆದುಕೊಂಡು ಬಂದು ಗಂಡನ ಮಗ್ಗುಲಿಗೆ ಮಲಗಿಸಿ ಕೌಸುವವರು ಎಷ್ಟಿಲ್ಲ ಈ ಸಮಾಜದಲ್ಲಿ. ಸ್ವತಃ ತಾಯಿಯನ್ನೇ ವಹಿಸಿದ ಮಕ್ಕಳೆಷ್ಟಿಲ್ಲ ಈ ಸಮಾಜದಲ್ಲಿ. ಇಷ್ಟೆಲ್ಲ ನಿನ್ನಂತ ತಾಯಂದಿರು ಮಾಡುತ್ತಿರುವ ಕೃತ್ಯಗಳು ಇರುವಾಗ ಇನ್ನು ನೀನ್ಯಾವ ಮಟ್ಟದವಳು ಹೇಳಲೇ ಆರತಿ? ಈ ಲೋಕವನ್ನು ಸೃಷ್ಟಿ ಮಾಡುವ ಆ ಬ್ರಾಹ್ಮಣಕ್ಕಿಂತಲೂ ಹೆಚ್ಚಿನವಳು ನಾನು. ನೋಡು, ಇಲ್ಲಿ ನಡೆದಿರೋ ವಿಷಯ ಏನಾದ್ರೂ ನನ್ನ ಗಂಡ ಅಥವಾ ನನ್ನ ಮಗನಿಗೆ ಗೊತ್ತಾಗಿದೆ ಆದ್ರೆ ನಿನ್ನ ಮೈ ಚರ್ಮನ ಸುಲಿದು ನನ್ನ ಕಾಲಲ್ಲಿ ಮೆಟ್ಟಿಕೊಳ್ಳುವ ಚಪ್ಲಿನಾಗಿ ಮಾಡ್ತಾರೆ. ಎಷ್ಟು ಹೇಳಿದರು ನಿನ್ನ ಕೊಟ್ಟು ವೇದಾಂತವನ್ನೇ ಹೇಳ್ತಿರುವೆ ಅಂದ ಮೇಲೆ ನಿನಗಿನ್ನು ಬಲತ್ಕರಿವೆ ಸರಿಯಾದರೆ ಅವನು ಇತ್ತ ಕಡೆ ಬರುತ್ತಿದ್ದಾನೆ. ನಾನು ಇಲ್ಲಿ ನಿಲ್ಲಬಾರದು. ನಿಂತರೆ ನನ್ನ ಚೇರ್ಮಂಕಿಗೆ ಕಳಂಕ. ಬರುವೆ ಆರತಿ, ಮತ್ತೆ ನಿನ್ನನ್ನು ಮೋಹಿಸಲು. ಅಯ್ಯೋ ದೇವಿ, ಏನಮ್ಮ ಇದು ನಿನ್ನ ಲೀಲೆ? ನಾನು ನಿನ್ನ ಗುಡಿಗೆ ಬಂದರೆ ನನ್ನ ಮಗನ ಸರಿ ಇರುವ ಇವನು ನನ್ನ ಮೇಲೆ ಮೋಹ ಮಾಡುವೆ. ನನಗೇಕೆ ಈ ರೂಪವನ್ನು ಕೊಟ್ಟೆ ತಾಯಿ? ನನಗೇಕೆ ಈ ರೂಪವನ್ನು ಕೊಟ್ಟೆ? ಅಲ್ಲ ತಾಯಿ, ನನ್ನ ಗಂಡ ಹೇಳಿರೋ ಮಾತು ಸತ್ಯ. ನೀನು ದೇವರಲ್ಲ, ದೇವ ರೂಪದಲ್ಲಿರುವ ನೀನೊಬ್ಬಳು ದೇವು. ಹೌದು, ನಿನಗೆ ಬರುವರು ಭಕ್ತರು. ಭಕ್ತರು ನಿನಗೆ ಬೇಕಾಗಿಲ್ಲಮ್ಮ, ನಿನಗೆ ಕಾಮಕರ ಬೇಕು. ಇಲ್ಲಿ ನಡೆದಿರೋ ವಿಷಯವನ್ನು ನಾನು ನನ್ನ ಪತಿ ದೇವರಿಗೆ ತಿಳಿಸಿದೆ. ಬೇಡ, ಮತ್ತೆ ಇದೇ ಸರಿ ಮತ್ತು ಯಾವಾದರೂ ನಡೆದ್ರೆ ಈ ಮಾತನ್ನು ನನ್ನ ಪತಿಗೆ ಹೇಳಿದ್ರಾಯ್ತು. ಈಗಲೇ ಈ ಮಾತನ್ನು ನನ್ನ ಪತಿಗೆ ನಾನು ತಿಳಿಸುವುದೇ ಬೇಡ. ಇದರಲ್ಲಿ ಏನೂ ಬರ್ದಿಲ್ಲ, ಖಾಲಿ ಸ್ಟಂಪಿನ ಮೇಲೆ ಸಹಿ ಮಾತ್ರ ಇದೆ. ಇದು ಯಾರ ಸಹಿ ಇರ್ಬೋದು? ಓಹೋ, ಇದು ಬಸ್ಸಾನ ಸಹಿ. ಪಾಪ, ಮತ್ತಾರ ಕೈಯಲ್ಲಿ ಸಿಕ್ಕಿರೆ ಬಸ್ಸಾನ ಅಂಶವು ಬೀದಿ ಪಾಲಾಗೋದು ಬೇಡ. ಇದನ್ನು ನಾನು ಅವನಿಗೆ ಮುಟ್ಟಿಸಲೇಬೇಕು. ದೇವಿ, ಇದು ನ್ಯಾಯವೋ ಅನ್ಯಾಯವೋ ನನಗೆ ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಇದು ಬಸ್ ಸ್ಟ್ಯಾಂಡ್ ಇದೆ. ಅವನು ನ್ಯಾಯದಿಂದ ಬದುಕುವ ಮನುಷ್ಯ, ಅದಕ್ಕೆ ಅವನಿಗೆ ಕೊಡುತ್ತೇನೆ. ಚಂದ್ರ ನಕ್ಷತ್ರ ಹೋಗ್ರಿ, ಎಲ್ಲಿ ಹೆಂಡತಿ ಎಲ್ಲಿ ಮಕ್ಕಳು. ನಾ ಸಣ್ಣವಿದ್ದಾಗ 4ನೇ ಕೊಟ್ಟು ಎಲ್ಲಿ ಅಡಿ
ತಂಬಾಕ್ ಸುಣ್ಣ ಕೊಟ್ಟ ಎರಡನೇ ಹೊಳ್ಳಿ ಕೊಡ್ತಿದ್ರು. ಆದ್ರೆ ಈಗ 5 ರೂಪಾಯಿ ಕೊಟ್ರು ಬರೀ ಅಡಿಕೆ ಬರುದಿಲ್ಲ ಅಂತ ನಮ್ಮ ಕರ್ಜಗಟ್ಟಿ ತುಕಾರ. ಯಾಕಂದ್ರೆ ಅವನು ತಪ್ಪಲ್ರಿ, ತಪ್ಪಲ್ಲ. ಎಲ್ಲಿ ಅಡಿಕೆ ತಿನ್ನೋರು ಹೆಚ್ಚಿಗೆ ಆಯ್ತು. ಗಂಡಸೂರಕ್ಕಿಂತ ಹೆಂಗಸೂರು ಹೆಚ್ಚಿಗೆ ತಿಂತಾರೆ. ಆ ತಾಯಂದ್ರಿಗೆ ಒಂದು ಮಾತು ಹೇಳ್ತಾನ, ಹೆಣ್ಣು ಮಕ್ಕಳು ಎಲ್ಲಿ ಅಡಿಕೆ ತಿನ್ನುವುದರಿಂದ ಅವರು ಹೊಟ್ಟೆ ಆಗುತ್ತು ಮಕ್ಕಳಿಗೆ ಕಾಯಿನ ತಲಬ ಕೂಸಿಬಿಟ್ಟಾತ್ರಿ. ಹೊಟ್ಟೆಯಾಗಿಂದ ಹೊರಗೆ ಬರುವುದು ಅಷ್ಟೇ ತಡ. ಅಂತವ್ರಿ ಅಂತ ಇಂಥದ್ರಾಗ ಏನು ಮಾಡಬೇಕನ್ನೋದು ತಿಳಿದಂಗಾಗ್ಬಿಡತ್ರಿ. ಆ ರೋಟಿಗೆ ಅಂಬೋಳಿ ಡೋರಿ ಬೆಂಚಿ ಕಡಬಗಟ್ಟಿಂದ ಬಂದು ನಮ್ಮ ದೋಸ್ತರ ಬಳಿಗೆ ಹೇಳೋದ್ರಿಂದ ಎಲ್ಲಿ ಅಡಿಕೆ ತಿಂದ ಗಂಡರ ಕೈಯಾಗ ಮಾತ್ರ ಕೆಡಾಕ್ ಹೋಗ್ಬಾರ್ದು, ಕೆಡಾಕ್ ಹೋಗ್ಬಾರ್ದು.
ಯಾಕಲಿ ಅದನೆಂತಿ ಲೇ ಯಾಕ್ಲ ಅಲ್ಲ ಸ್ವಲ್ಪ ಚಂದಾಗಿ ಮಾತಾಡೋದು ಕಲಿ ಬಾಯಿ ತಗೊಂಡೆ ನಮಗ ಬಾಯಿ ಮುಚ್ಕೊಂಡು ಮಾತಾಡಂಗಿಲ್ಲ ಅಲ್ಲ ಲೇ ನೋಡಿ ಗ್ಯಾರಂಟಿ ನಾನು ಅಂಗನವಾಡಿ ಟೀಚರ್ ಇದ್ದೀನಿ ಅಲ್ಲ ಸ್ವಲ್ಪ ಮರ್ಯಾದೆ ಕೊಡೋದು ಕಲಿ ಹಂಗೆ ನನ್ನ ತಲೆ ಮೊದಲ ಸುದ್ದಿಲ್ಲ ಹಾ ಹಾ ಇಂಥ ಟೈಮ್ದಾಗ ಈಗ ಯಾರ ಸಿಕ್ಕರು ಅಂದ್ರೆ ನನ್ನ ಮನಸ್ಸಿಗೆ ಬಂದಂಗ ಮಾಡವನು ನಿನ್ನ ಮನಸ್ಸಿಗೆ ಬಂದಾಗ ನೀ ಮಾಡವ ಅಂತಂದ್ರ ನಿನ್ನ ಮನಸ್ಸಿಗೆ ಬಂದಾಗ ನೀನು ಕೊಳ್ಳಾಗ ಮೆಟ್ಟ ಕಟ್ಟತಾರ ಹುಷಾರು ಏನಂದ್ರೆ ಲೇ ನಿನ್ನ ಕೊಳ್ಳಿಗೆ ಬಿಡ್ದಂಗ ಚಿಪ್ಪು ಕಟ್ಟಿ ಕೊಡ್ತಾರ ಅಂದೆ ಏನು ಕೊಡ್ತಾರಲ್ಲೇ ಏನು ಕೊಡ್ತಾರ ಲೇ ನಿನ್ನ ಕೊರ್ರು ಹಿಡಿದ ನಿನ್ನ ಗೋಣಿ ಹಿಡಿದ ನಿನ್ನಗ ಮುತ್ತು ಕೊಡ್ತಾರಲೇ ಮುತ್ತು ನಾವು ಹಂಗೆಲ್ಲ ಹೆಣ್ಣು ಮಕ್ಕಳ ಕಡೆಯಿಂದ ಹುಡುಗಿಯರ ಕಡೆಯಿಂದ ಮುತ್ತು ಕೊಟ್ಟು ಕೊಡಿಸ್ಬೋದು ಚಾಲ್ ನಮ್ಮ ಕಡೆ ಇಲ್ಲ ಓಹೋ ಮತ್ತೆ ಇನ್ ಯಾರ ಕಡೆಯಿಂದ ಮುತ್ತು ತಗೋತಿರು ಇದ್ರಾಗ ಸ್ವಲ್ಪ ಕಡಿಮೆ ಐತೆ ಕಡಿಮೆ ಐತೆ ಹೋಗ್ಲಿ ಬೆಲೆ ನಾನಾರ ಮುತ್ತು ಕೊಡ್ತೀನಿ ಕೊಟ್ಟು ತಗೋತೀಯ ಹಾಗವ್ರಿ ಅದು ನನ್ನ ನಿನ್ನ ಪರಿಚಯ ಆಗಿ 10 ಮಾಸ ಎಷ್ಟು ದಿನ ಆತು ಅವನು ಒಂದು ತಿಂಗಳು ಆಯ್ತಲ್ಲ ಒಂದು 3 ವರ್ಷ ಆಯ್ತು ಹಾ ಹೌದೌದು 3 ವರ್ಷ 3 ತಾಸು ಆಗೈತೆ ನೋಡು ಮರ ಏನೋ ಬಾ ಸುಮಾರಿಗೆ ಬಿಡಾನು ಯಾಕ ಅಲ್ಲ ಗೌರಿ ನಿಂದು ಒಮ್ಮ್ಯಾರ ತೋರಿಸಿ ಏನದು ಮನೆ ಅಯ್ಯ